ನನ್ನ ಗೆಳತಿ ನನ್ನ ನಿತಂಬದ ಮೇಲೆ ತಮಾಷೆಯಾಗಿ ತಟ್ಟಿದಳು ಎಂಬ ಮಾತನ್ನು ನನ್ನ ಪತಿ ನಂಬದ ಕಾರಣ ಅವನು ನನ್ನನ್ನು ವಿಚ್ಛೇದನಗೊಳಿಸಲು ಪ್ರಯತ್ನಿಸಿದನು. ಕೇಳಲು ಇದು ಹಾಸ್ಯದಂತೆ ಅನಿಸಬಹುದು, ಆದರೆ ಇದು ಸಂಪೂರ್ಣವಾಗಿ ಒಂದು ದುಃಸ್ವಪ್ನವಾಗಿ ಬದಲಾಯಿತು. ಒಂದು ರಾತ್ರಿ ಹೊರಗಡೆ ಹೋಗಿದ್ದಾಗ ನಾನು ಕಾಲು ಜಾರಿ ಬಿದ್ದೆ. ಆಗ ನನ್ನ ಎತ್ತರವಾದ ಗೆಳತಿ ತಮಾಷೆಯಾಗಿ ನನ್ನ ಹಿಂಭಾಗದ ಮೇಲೆ ಒಂದು ತಟ್ಟೆ ನೀಡಿದಳು. ನಾನು ರಕ್ತ ತೆಳುವಾಗಿಸುವ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರಿಂದ ಅಲ್ಲಿ ಕೈಯ ಗುರುತು ಸ್ಪಷ್ಟವಾಗಿ ಮೂಡಿತು. ನಾನು ಮನೆಗೆ ಬಂದು ಅದನ್ನು ನನ್ನ ಪತಿಗೆ ತೋರಿಸಿದಾಗ ಅವನು ನಗಲಿಲ್ಲ. ಬದಲಿಗೆ ಅವನು ಸಿಡಿದೆದ್ದನು. ನಾನು ಪರವ್ಯಯದ ಸಂಬಂಧದಲ್ಲಿದ್ದೇನೆ ಎಂದು ಅವನು ನನ್ನ ಮೇಲೆ ಆರೋಪಿಸಿದನು. ಆ ಕೈಗುರುತು ಮಹಿಳೆಯದಾಗಲು ತುಂಬಾ ದೊಡ್ಡದಾಗಿದೆ ಎಂದು ವಾದಿಸಿದನು ಮತ್ತು ನನ್ನನ್ನು ಸುಳ್ಳಗಾರ್ತಿ ಎಂದು ಕರೆದನು. ನನ್ನ ಗೆಳತಿ ಸ್ವತಃ ಬಂದು ತನ್ನ ಕೈಯನ್ನು ಆ ಗುರುತಿಗೆ ಹೋಲಿಸಿ ತೋರಿಸುತ್ತೇನೆ ಎಂದು ಹೇಳಿದರೂ ಅವನು ಅವಳನ್ನು ನೋಡಲು ನಿರಾಕರಿಸಿದನು. ನಾವೆಲ್ಲರೂ ಸೇರಿ ಒಂದು ಪಿತೂರಿ ಮಾಡಿದ್ದೇವೆ ಎಂದು ಅವನು ಹೇಳಿದನು. ನಂತರ ಅವನ ನಿಜವಾದ ಮುಖವಾಡ ಕಳಚಿತು. ಅವನು ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ನನ್ನನ್ನು ಎಬ್ಬಿಸಿ ಬೈಯಲು ಪ್ರಾರಂಭಿಸಿದನು. ನಾನು ಹೊರಗಡೆ ಹೋಗುವಾಗ ಧರಿಸುವ ಎಲ್ಲಾ ಬಟ್ಟೆಗಳನ್ನು ಸುಟ್ಟು ಹಾಕಿದನು ಮತ್ತು ನನ್ನನ್ನು ದೈಹಿಕವಾಗಿ ತಳ್ಳಿ ಸೋಫಾದ ಮೇಲೆ ಬೀಳಿಸಿದನು. ಅವನು ಕೇವಲ ಅಸೂಯೆ ಪಡುತ್ತಿರಲಿಲ್ಲ, ಬದಲಿಗೆ ಮಾನಸಿಕವಾಗಿ ಅಸ್ಥಿರವಾಗಿದ್ದ ಎಂದು ನನಗೆ ಅರಿವಾಯಿತು. ಅವನು ಯಾವುದೇ ಕೆಲಸವಿಲ್ಲದ ಒಬ್ಬ ಸೋಮಾರಿ ಮತ್ತು ಮನೆಯ ಸಾಲದ ಒಂದು ಪೈಸೆ ಕೂಡ ಕಟ್ಟಿರಲಿಲ್ಲ. ಆದ್ದರಿಂದ ನಾನು ಅವನನ್ನು ನನ್ನ ಮನೆಯಿಂದ ಹೊರಹಾಕಿದೆ. ಎಲ್ಲವೂ ಮುಗಿದಿದೆ ಎಂದು ನಾನು ಭಾವಿಸಿದ್ದೆ. ಆದರೆ 3 ತಿಂಗಳ ನಂತರ ಏನಾಯಿತು ಗೊತ್ತೇ? ನಾನು ನನ್ನ ಗೆಳತಿಯರ ಜೊತೆ ಒಂದು ಪಬ್‌ನಲ್ಲಿದ್ದಾಗ ಗಾಜಿನ ಬಾಟಲಿಯೊಂದು ಗಾಳಿಯಲ್ಲಿ ಹಾರಿ ಬಂದು ನನ್ನ ಗೆಳತಿಯ ತಲೆಗೆ ಬಡಿಯಿತು. ನನ್ನ ಮಾಜಿ ಪತಿ ಬಾಗಿಲಲ್ಲಿ ನಿಂತಿದ್ದನು. ಅವನು ನನ್ನನ್ನೇ ಗುರಿಸಿಗಿಸಿಕೊಂಡಿದ್ದೆ, ಆದರೆ ತಪ್ಪಿಹೋಯಿತು ಎಂದು ಪೊಲೀಸರ ಮುಂದೆ ಒಪ್ಪಿಕೊಂಡನು. ಈಗ ಅವನು ಜಾಮೀನಿನ ಮೇಲೆ ಹೊರಗಿದ್ದಾನೆ, ಆದರೆ ಪೊಲೀಸರು ಮತ್ತು ನನ್ನ ಗೆಳತಿಯ ರಕ್ಷಣಾತ್ಮಕ ಪತಿಯ ನಡುವೆ ಅವನ ಎಲ್ಲಾ ಚಾಳಿಗಳು ಈಗ ಮುಗಿದಿವೆ.